ಹಜರತ್ ಫಾತಿಮಾರವರಿಗೆ ತುಂಬ ಜ್ವರ ಬಂದಿತ್ತು. ಅದೇ ಜ್ವರದಲ್ಲಿ ತಮ್ಮ ಮಕ್ಕಳಾದ ಹಸೇನ್ ಮತ್ತು ಹುಸೇನ್ ರವರ ಬಟ್ಟೆ ತೊಳೆಯುವುದು, ಸ್ನಾನ ಮಾಡಿಸುತ್ತಿದ್ದರು. ಅಲಿ ಕೇಳಿದರು, ಯಾಕೆ ಜ್ವರ ಇದ್ದು ಈ ಕೆಲಸ ಮಾಡುತ್ತಿದ್ದೀರಿ? ಫಾತಿಮಾ ಹೇಳಿದರು, ಒಂದು ಗುಟ್ಟು ಹೇಳಿ. ಇವತ್ತು ಕೆಲಸ ಮಾಡಲು ಬಿಡಿ, ನನ್ನ ಕೊನೆಯ ದಿನ. ಅಲಿ ಹೇಳಿದರು, ಎಂಥ ಮಾತು ಹೇಳುತ್ತಿದ್ದೀರಿ? ಇನ್ನೂ ನಮಗೆ ದುಃಖ ಹೋಗಿಲ್ಲ. ಬರೀ 6 ತಿಂಗಳಾಗಿದೆ. ನಬಿ ಅವರು ನಮ್ಮಿಂದ ಆಗಲಿ. ನೀನು ಹೇಳುತ್ತಿದ್ದೀಯಾ ನಾನು ಅಲ್ಲಾಹನ ಹತ್ರ ಹೋಗುತ್ತೇನೆಂದು? ಫಾತಿಮಾ ಹೇಳಿದರು, ರಾತ್ರಿ ಮಲಗಿದ್ದೆ. ಕನಸಿನಲ್ಲಿ ನಾನು ನೋಡಿದೆ, ನನ್ನ ತಂದೆ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತೊಂದರೆಯಲ್ಲಿದ್ದಾರೆ. ಆ ಕಡೆ ಹೋಗುತ್ತಿದ್ದಾರೆ, ಈ ಕಡೆ ಹೋಗುತ್ತಿದ್ದಾರೆ, ಏನು ಹುಡುಕುತ್ತಿದ್ದಾರೆ? ನಾನು ಕೇಳಿದೆ, ಅಪ್ಪ ಏನು ಹುಡುಕುತ್ತಿದ್ದೀರಾ? ಅಪ್ಪ ಹೇಳಿದರು, ಫಾತಿಮಾ ನಿನ್ನನ್ನು ಕಾಯುತ್ತಿದ್ದೇನೆ. ಫಾತಿಮಾ ಹೇಳಿದರು, ಅಲಿ, ಕೊನೆಯ ದಿನ, ಉಪವಾಸ ಇದ್ದೀನಿ. ಬೆಳಗಿನ ಸಹರಿ ನಿಮ್ಮ ಜೊತೆ ಮಾಡಿದ್ದೀನಿ, ಸಂಜೆಯ ಇಫ್ತಿಯಾರಿ ಅಪ್ಪನ ಜೊತೆ ಮಾಡುತ್ತೇನೆ. ಮತ್ತೆ ಹೇಳಿದರು, ಜೀವನದಲ್ಲಿ ನನ್ನಿಂದ ಏನಾದರೂ ತಪ್ಪಿದ್ದರೆ ಕ್ಷಮಿಸು ಬಿಡಿ. ಅಲಿ ಹೇಳಿದರು, ಎಂಥ ಕ್ಷಮೆ? ನಬಿಯವರ ಮಗಳಾದ ನಿಮ್ಮನ್ನು ಮದುವೆಯಾದೆ. ನಬಿಯವರ ಮಗಳ ಹಕ್ಕು ಕೂಡ ಅದಾ ಮಾಡಲಿಲ್ಲ. ಎಷ್ಟು ದಿನ ನೀನು ಉಪವಾಸ ಇದ್ದೆ? ಆದರೂ ನನ್ನ ಕ್ಷಮಿಸಿ. ಯಾಕೆಂದರೆ ಗಂಡ ಕ್ಷಮಿಸದಿದ್ದರೆ ತೀರ್ಪಿನ ದಿನದಂದು ಏನೂ ಕೆಲಸಕ್ಕೆ ಬರಲ್ಲ. ಅದಕ್ಕೆ ನನ್ನನ್ನು ಕ್ಷಮಿಸಿ. ಅಲಿ ಕ್ಷಮಿಸಿದರು. ಮತ್ತೆ ಫಾತಿಮಾ ಹೇಳಿದರು, ನನ್ನ ಸಾವಿನ ಬಳಿಕ ನೀವು ಯಾರನ್ನು ಬೇಕಾದರೂ ಮದುವೆಯಾಗಿ ಹೆಂಡತಿ ಜೊತೆ ಚೆನ್ನಾಗಿರಿ. ಆದರೆ ನನ್ನ ಮಕ್ಕಳಾದ ಹಸೇನ್ ಮತ್ತು ಹುಸೇನ್ ಚೆನ್ನಾಗಿ ನೋಡಿಕೊಳ್ಳಿ. ನನ್ನ ಮಕ್ಕಳು ತುಂಬ ಚಿಕ್ಕವರು. ಅವರು ದೊಡ್ಡವರಾದ ನಂತರ ದೇವರ ಹಾದಿಯಲ್ಲಿ ಬಿಟ್ಟು ಬಿಡಿ. ನನ್ನ ಸಾವು ಸಂಜೆಯ ನಂತರ ಆಗುತ್ತೆ. ನನ್ನ ಅಪ್ಪನ ಜೊತೆ ಇಫ್ತಾರ್ ಮಾಡುತ್ತೇನೆ. ಆದರೆ ನನ್ನ ಜನಾಜಾವನ್ನು ರಾತ್ರಿ ಎತ್ತಿರಿ. ರಾತ್ರಿ ಯಾರಿಗೂ ಹೇಳಬೇಡಿ. ಅಲಿ ಹೇಳಿದರು, ನಬಿಯ ಮಗಳ ಸಾವನ್ನು ಇಡೀ ಮದೀನಾಗೆ ಹೇಳುತ್ತೇನೆ. ಫಾತಿಮಾ ಹೇಳಿದರು, ಇಲ್ಲ, ನಾನು ಈ ಥರ ಪರ್ದಾ ಮಾಡಿದ್ದೆ. ನನ್ನ ಜೀವನದಲ್ಲಿ ಯಾರೂ ನನ್ನ ಬಟ್ಟೆಯನ್ನು ಕೂಡ ನೋಡಿಲ್ಲ. ನನ್ನ ಆಸೆ, ನನ್ನ ಸಾವಿನ ಬಳಿಕ ನನ್ನ ಕಫನ್ ಕೂಡ ಯಾರೂ ನೋಡಬಾರದು. ಸಂಜೆ ವೇಳೆ ಹಜರತ್ ಫಾತಿಮಾರವರ ಸಾವಾಯಿತು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಆ ಚಿಕ್ಕ ಮಕ್ಕಳು ಮತ್ತು ಅಲಿ ರಲಿಯಲ್ಲಾಹು ಅನ್ಹು ಜನಾಜಾವನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ದಾರಿಯಲ್ಲಿ ಒಬ್ಬರು ಸಹಾಬಿ ಸಿಕ್ಕರು. ಅವರ ಹೆಸರು ಹಜರತ್ ಅಬೂ ಜರ್ದಾ. ಏನಾಯಿತು? ಫಾತಿಮಾ ಅವರು ತೀರಿಕೊಂಡಿದ್ದಾರೆ. ಅವರು ಒಂದು ಹೆಗಲು ಕೊಟ್ಟರು. ನಡೆದುಕೊಂಡು ಹೋದರು. ಕಬರ್ ತೆಗೆದರು. ಕಬರ್ನಲ್ಲಿ ಮೈಯತ್ತಿಟ್ಟರು. ಮಕ್ಕಳ ಅಳಲು ಆರಂಭಿಸಿದರು. ತುಂಬ ಅತ್ತರು.